ಹಲೋ, ನಮಸ್ಕಾರ ಎಲ್ರಿಗೂ. ಸಂತೋಷವನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕೋ ಬದಲು ನಮ್ಮ ಹೃದಯವನ್ನು ಸ್ವಚ್ಛವಾಗಿರಿಸ್ಕೊಂಡ್ರೆ ಪ್ರತಿ ಕ್ಷಣ ಖುಷಿಯಾಗಿರಬಹುದು. ಒಂದು ಪುಟ್ಟ ನಗು, ಒಂದು ಒಳ್ಳೆಯ ಮಾತು ಯಾರದ್ದಾದರೂ ಜೀವನದಲ್ಲಿ ಬೆಳಕನ್ನು ಮೂಡಿಸಬಹುದು. ಹಾಗಾಗಿ ಪ್ರತಿದಿನ ಒಬ್ಬರಿಗಾದರೂ ಪ್ರೋತ್ಸಾಹದ ಮಾತನ್ನು ಹೇಳಿ ಅವರ ಜೀವನಕ್ಕೆ ದಾರಿಯಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಡೈಲಿ ರೂಟೀನ್ನ ವ್ಲಾಗ್ ಮಾಡಿ ತುಂಬ ದಿನನೇ ಆಗೋಗಿತ್ತು. ಸೊ ಹಾಗಾಗಿ ಇವತ್ತನ್ನಿಸ್ತು ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ನಿಂಗ್ ಎದ್ದು ಫ್ರೆಶ್ನಪ್ ಆಗಿ ಒಂದು ಒಳ್ಳೆ ಡ್ರಿಂಕ್ ಕುಡಿಯೋದು ನನ್ನ ಹ್ಯಾಬಿಟ್ ಅಂತ. ಸೊ ಇವತ್ತು ನಾನು ನಸುಬೆಚ್ಚು ನೀರಿಗೆ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿದೆ. ಹಾಗೆ ಇದರ ಯೂಸಸ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಹಿಂದಿನ ವಿಡಿಯೋ ನೋಡಿಲ್ವೋ ಇದು ಅವ್ರಿಗಾಗಿ. ಈ ಡ್ರಿಂಕನ್ನು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಲಭ ಆಗುತ್ತೆ. ಹಾಗೆ ನಮ್ಮ ಬಾಡಿಯನ್ನು ಹೈಡ್ರೇಟೆಡ್ ಆಗಿ ಇಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ನೀರನ್ನು ತಲುಪಿಸುತ್ತೆ. ಹಾಗೆ ಈ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿಯನ್ನು ಹೊಂದಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಬಾಡಿಯನ್ನು ಕ್ಲೀನ್ ಮಾಡುತ್ತೆ. ದೇಹದಲ್ಲಿನ ವಿಷಕಾರಿ ಅಂಶವನ್ನು ಹೊರಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನನ್ನ ಡ್ರಿಂಕ್ನ ಕುಡ್ದಾದ ನಂತರ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡುವಂತಹ ಸಮಯ. ಸೊ ಇವತ್ತೇನಪ್ಪ ಬ್ರೇಕ್ಫಾಸ್ಟ್ ಅಂತ ಅಂದರೆ ಉದ್ದಿನ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ. ಹಾಗಾಗಿ ಪಲ್ಯನ ಫಸ್ಟು ಪ್ರಿಪೇರ್ ಮಾಡ್ಕೋಬೇಕು. ಹಾಗಾಗಿ ಆಲೂಗಡ್ಡೆನ ಆಲ್ರೆಡಿ ಬೇಯಿಸಿ ಸಿಪ್ಪೆ ಸುಲಿದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ಯಾಕೆ ತಡ, ಪಲ್ಯ ಮಾಡೋದಕ್ಕೆ ಶುರು ಹಚ್ಕೊಳ್ಳೋಣ. ಮೊದಲು ಬಾಣಲೆಗೆ ಎಣ್ಣೆನ ಹಾಕಿ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಗೆ ಜೀರಿಗೆನ ಚೆನ್ನಾಗಿ ಸಿಡಿಸ್ಕೊಂಡು ಈರುಳ್ಳಿ, ಕರಿಬೇವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪು ಹಾಗೆ ಅರಿಶಿನ ಪುಡಿಯನ್ನು ಹಾಕಿ ಫ್ರೈ ಮಾಡಬೇಕಾಗತ್ತೆ. ನಂತರ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಈರುಳ್ಳಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆನ ಮಿಕ್ಸ್ ಮಾಡಬೇಕಾಗತ್ತೆ. ಹಾಗೆ ಉಪ್ಪು ಕಡಿಮೆ ಆಗಿದ್ದರೆ ನೀವು ಹಾಕ್ಕೊಳ್ಬಹುದು. ನಾನು ಆಲ್ರೆಡಿ ಈರುಳ್ಳಿನ ಬೇಯಿಸುವಾಗ ಫ್ರೈ ಮಾಡ್ಕೊಳ್ಳುವಾಗ ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಹಾಗಾಗಿ ಇವಾಗ ಹಾಕ್ಕೊಳ್ತಾ ಇಲ್ಲ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಬೇಕಿದ್ರೆ ಸೇರಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ಹಾಗೆ ಫ್ರೈ ಮಾಡಿದ್ರೂ ನಡೆಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸಿದ ನಂತರ ಆಲೂಗಡ್ಡೆ ಪಲ್ಯ ರೆಡಿ ಆಗೋಗುತ್ತೆ. ಆಲೂಗಡ್ಡೆ ಪಲ್ಯ ಏನೋ ರೆಡಿ ಆಗೋಯಿತು. ದೋಸೆಯನ್ನು ಪ್ರಿಪೇರ್ ಮಾಡಿಕೊಂಡು ತಿನ್ನೋದೊಂದೇ ಬಾಕಿ. ಸೊ ಇವತ್ತು ನಾನು ಮಾಡಿರುವಂಥದ್ದು ನಾರ್ಮಲ್ ಆಗಿ ಮಾಡುವಂಥ ಉದ್ದಿನ ದೋಸೆಯನ್ನು. ದೋಸೆ ಮಾಡ್ತಾ ಮಾಡ್ತಾ ಒಂದು ನೆನಪಾಯಿತು. ಯಾರಿಗೆಲ್ಲ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಅಂದರೆ ಇಷ್ಟನೋ ಅವರೆಲ್ಲ ಕಾಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ಹಾಗೆ ದೋಸೆ ಆಯಿತು. ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡೋಂಥ ಸಮಯ. ನನಗನ್ಸೋ ಮಟ್ಟಿಗೆ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ವಾ? ಇವೆರಡನ್ನು ಮೀರಿಸೋಂಥ ಬೇರೆ ತಿಂಡಿನೇ ಇಲ್ಲ ಅಂತ ನನಗನ್ಸುತ್ತೆ. ನಾನಂತೂ ಟ್ರಾವೆಲಿಂಗ್ನಲ್ಲಿ ಮಸಾಲ ದೋಸೆ ಬಿಟ್ಟು ಬೇರೆ ಯಾವ ತಿಂಡಿನೂ ಪ್ರಿಫರ್ ಮಾಡಲ್ಲ. ಬ್ರೇಕ್ಫಾಸ್ಟ್ ಕೂಡ ಆಯಿತು. ಹಾಗೆ ತಿಂದು ಕೂತ್ಕೊಂಡಾಗ ನಮ್ಮ ಮನೆ ಬೆಕ್ಕಿನ ನೆನಪಾಯಿತು. ನೀವೆಲ್ಲ ನನ್ನ ಹಿಂದಿನ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಬೆಕ್ಕಿನ ಪರಿಚಯ ನಿಮಗಿರುತ್ತೆ. ನೀವೆಲ್ಲ ನನ್ನ ಬೆಕ್ಕನ್ನು ನೋಡೇ ಇರ್ತೀರ. ಸೊ ಇನ್ನು ಮುಂದೆ ಬೆಕ್ಕು ವಿಡಿಯೋದಲ್ಲಿ ತೋರಿಸೋಕ್ಕೂ ಆಗೋದಿಲ್ಲ, ಹಾಗೆ ಆ ಬೆಕ್ಕು ಕೂಡ ಇಲ್ಲ. ಸುಮಾರು ದಿನ ಆಗೋಗಿತ್ತು. ಬೆಕ್ಕಿಗೆ ಹುಷಾರಿರಲಿಲ್ಲ. ಕಾಲಿಗೆ ಬಾವು ಬಂದ ಹಾಗೆ ಆಗಿತ್ತು. ಆ ಬಾವು ಬಂದಿದ್ದು ಮಾತ್ರ ನೆಪ ಅಷ್ಟೆ. ಹೋಗ್ತಾ ಹೋಗ್ತಾ ಇದ್ದಕ್ಕಿದ್ದಂಗೆ ಕಾಲು ಕೊಳೆಯೋದಕ್ಕೆ ಶುರುವಾಗೋಯಿತು.
ನೋಡ್ತಿದ್ದೀರಲ್ವ ವಿಡಿಯೋದಲ್ಲಿ, ಇದೇ ಥರ ಇದು ಇನ್ನೂ ಲಾಸ್ಟ್ ಎಂಡ್ ಸ್ಟೇಜಲ್ಲಿ ಇತ್ತು. ಅಂದರೆ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇದೆ ಏನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ಅದು ಸತ್ತೇ ಹೋಯಿತು. ಈ ಥರ ಆಗೋಗಿತ್ತು. ಏನೇ ಟ್ರೀಟ್ಮೆಂಟ್ ಮಾಡಿಸಿದ್ರೂ ಸರಿ ಹೋಗಲಿಲ್ಲ. ನಂತರ ಹೋಗ್ತಾ ಹೋಗ್ತಾ ಅದು ಊಟ ಮಾಡೋದನ್ನು ಕೂಡ ನಿಲ್ಲಿಸ್ಬಿಟ್ಟಿತ್ತು. ಹಾಗೆ ಒಂದಿನ ಆಯಿಂಟ್ಮೆಂಟ್ ಹಚ್ಚಿ ಮಲಗಿಸಿದ ಬೆಕ್ಕು ಮಾರನೇ ದಿನ ಅಲ್ಲಿ ಇರಲಿಲ್ಲ. ಹೊರಗಡೆ ಗಟಾರ್ನಲ್ಲಿ ಬಿದ್ದು ಸತ್ತೋಗಿತ್ತು. ಬೆಕ್ಕಿನ ಕಾಲಿಗೆ ಬಾವು ಬಂದಿದ್ದು ಮಾತ್ರ ನೆಪ, ಆದರೆ ಹೇಗೆ ಕುಳಿತು ಅನ್ನೋದು ಗೊತ್ತೇ ಆಗಲಿಲ್ಲ. ಅದು ಹಾಗಿರಲಿ. ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ನೆನಪಾಗಿದ್ದು ಸಬ್ಬಸಿಗೆ ಸೊಪ್ಪು ಫ್ರಿಜ್ಜಲ್ಲಿದೆ ಅಂತ. ಹಾಗಾಗಿ ಸಬ್ಬಸಿಗೆ ಸೊಪ್ಪಿನ ಬಜ್ಜಿಯನ್ನು ಮಾಡೋಣ ಅಂತ ಅನ್ನಿಸ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಒಂದೆರಡು ಸಲ ತೊಳೆದ್ರೆ ಸಾಕಾಗಲ್ಲ, ಅದರಲ್ಲಿರೋ ಮಣ್ಣು ಕಂಪ್ಲೀಟಾಗಿ ಹೋಗೋದಿಲ್ಲ. ಕನಿಷ್ಠ ಪಕ್ಷ ಒಂದು 5-6 ಸಲ ಆದರೂ ತೊಳಿಬೇಕು, ಅಂದರೆ ಚೆನ್ನಾಗಿ ಮಣ್ಣೆಲ್ಲ ಹೋಗುತ್ತೆ. ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸೊಪ್ಪನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ, 2 ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿಯೋ ಅವಶ್ಯಕತೆ ಇಲ್ಲ, ನಿಮಗೆ ಬೇಕಿದ್ರೆ ಅಷ್ಟು ಟೈಮ್ ಇದ್ದರೆ ಸಿಪ್ಪೆಯನ್ನು ಸುಲ್ಕೊಳ್ಬೋದು. ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, 1 ಬೋಲ್ ಆಗುವಷ್ಟು ಕಾಯಿ ತುರಿ, ಇವೆಲ್ಲ ಮಸಾಲೆಗೆ ಬೇಕಾಗುತ್ತೆ. ಹಾಗೆ ಇನ್ನೊಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು. ಹಾಗೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದು ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಬಜ್ಜಿ ಅಂದ ತಕ್ಷಣ ಅದು ಬೋಂಡಾ ಬಜ್ಜಿನೋ ಅಥವಾ ಕಾಂದಾ ಬಜ್ಜಿನೋ ಅಲ್ಲ, ಅದು ಒಂದು ರೀತಿಯಾದಂಥ ಸಾರು ಅಥವಾ ಪಲ್ಯ. ಸೊ ಮೊದಲು ಮಸಾಲೆನ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ. ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹುರ್ಕೊಂಡು, ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ನಿಮಗೆ ಖಾರ ಜಾಸ್ತಿ ಬೇಡ ಅಂತಾದರೆ ಕಾಳು ಮೆಣಸನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಚೆನ್ನಾಗಿ ಹುರಿದ ನಂತರ ಹುಣಸೆ ಹಣ್ಣನ್ನು ಹಾಗೆ ತುರಿದಿಟ್ಕೊಂಡಂತಹ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ಗಸಗಸೆ, ಅರಿಶಿನ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ. ಹಾಗೆ ಖಾರ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ 1 ಟೇಬಲ್ ಸ್ಪೂನ್ ಆದರೆ 1 ಟೇಬಲ್ ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆರೋದಕ್ಕೆ ಬಿಡಬೇಕಾಗುತ್ತೆ. ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ಎಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗತ್ತೆ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿನ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರ್ಕೊಳ್ಳುವಾಗ ಎಷ್ಟು ಘಮ್ ಅನ್ನತ್ತೆ ಮನೆಯೆಲ್ಲ ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳಿ. ನಂತರ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನಂತರ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆನ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಸಬ್ಬಸಿಗೆ ಸೊಪ್ಪನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಅಂದರೆ, ಸಬ್ಬಸಿಗೆ ಸೊಪ್ಪಿನಲ್ಲಿ ಪೊಟ್ಯಾಸಿಯಂ ಜಾಸ್ತಿ ಇರುತ್ತೆ, ಆದ್ದರಿಂದ ರಕ್ತದೊತ್ತಡವನ್ನು ಕಂಟ್ರೋಲ್ನಲ್ಲಿಡುತ್ತೆ. ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಗುಣ ಇದರಲ್ಲಿರೋದ್ರಿಂದ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬಹುದು. ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ಗಳಿಗಾಗಿ, ಹೊಟ್ಟೆ ನೋವನ್ನು ಕಡಿಮೆ ಮಾಡೋದಕ್ಕಾಗಿ ಹಳೆ ಕಾಲದವರು ಈ ಸೊಪ್ಪಿನ ತಂಬುಳಿಯನ್ನು ಮಾಡಿ ಕೊಡ್ತಿದ್ರಂತೆ. ಹಾಗೆ ಎಲುಬುಗಳನ್ನು ಸ್ಟ್ರಾಂಗ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದೊಂದು ನ್ಯೂಟ್ರಿಷಿಯಸ್ ಆಹಾರ ಅಂತಲೇ ಹೇಳ್ಬೋದು.
ಸಬ್ಬಸಿಗೆ ಸೊಪ್ಪು ಕೇವಲ ಅಡುಗೆಯ ಸುವಾಸನೆಗೆ ಮಾತ್ರ ಅಲ್ಲ, ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ಉಪಯೋಗಕಾರಿ. ವಾರದಲ್ಲಿ ಅಟ್ಲೀಸ್ಟ್ ಒಂದು ಸಲನಾದರೂ ಆಹಾರದಲ್ಲಿ ಸೇವಿಸಬೇಕು, ಹಾಗೆ ಇದನ್ನು ತಿನ್ನೋದನ್ನು ರೂಢಿಸ್ಕೊಳ್ಬೇಕು. ಬಜ್ಜಿ ಮಾಡ್ತಾ ಮಾಡ್ತಾ ಒಂದಿಷ್ಟು ಮಾತನ್ನು ಹೇಳ್ತೀನಿ. ಸೊ ಈ ಮೂಲಕ ನನ್ನದೊಂದು ರಿಕ್ವೆಸ್ಟ್, ಯಾರದೇ ಬೆಕ್ಕಾಗಲಿ, ಯಾರದೇ ನಾಯಿ ಆಗಲಿ, ಯಾರದೇ ಆಕಳಾಗಿರಲಿ, ಯಾವುದೇ ಪ್ರಾಣಿ ಆಗಿರಲಿ, ನಿಮ್ಮ ಮನೆ ಹತ್ತಿರ ಬಂದಿದ್ದರೆ, ನಿಮ್ಮ ಹತ್ತಿರ ಆದರೆ ಸ್ವಲ್ಪ ಅನ್ನ ಹಾಕಿ ಅದನ್ನು ಬಿಟ್ಟು ಹೊಡೆಯೋದು ಬಡಿಯೋದು ಮಾಡಿ ಕಳಿಸೋಕ್ಕೆ ಹೋಗಲೇಬೇಡಿ. ಮನುಷ್ಯರಿಗೆ ಮಾತಾಡೋಕ್ಕೆ ಬಾಯಿದೆ, ಅದೇ ಮೂಕ ಪ್ರಾಣಿಗಳು. ನೋವಾದರೆ ಹೇಳೋಕ್ಕಾಗಲ್ಲ, ಆದರೆ ಮನುಷ್ಯರಿಗೆ ಎಲ್ಲ ಇದ್ದು ಮನುಷ್ಯತ್ವನೇ ಇಲ್ಲ. ಅದ್ಯಾಕೆ ಆ ಮುಗ್ಧ ಜೀವಿಗಳ ಮೇಲೆ ಕೋಪನೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಈ ರೀತಿ ಮಾಡುವಾಗ ಈ ಥರ ಆದರೆ ಸಾಕಿರೋರಿಗೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಯಾರನ್ನೇ ಆಗಲಿ ಮಾನವೀಯತೆ ದೃಷ್ಟಿಯಿಂದ ನೋಡಿ. ಮಾನವೀಯತೆ ಅಂತ ಅಂದರೆ ಕೇವಲ ಮನುಷ್ಯರ ಮೇಲೆ ದಯೆ ತೋರೋದಲ್ಲ, ಮಾತು ಬರೆದಿರುವಂತಹ ಜೀವಿಗಳ ಮೇಲೆ ಕೂಡ ಪ್ರೀತಿಯನ್ನು ತೋರಿಸುವಂಥದ್ದು. ಪ್ರಾಣಿಗಳಿಗೆ ಕಲ್ಲನ್ನು ಹೊಡೆದು ಓಡಿಸುವಂಥದ್ದು ಇವೆಲ್ಲ ಮಾನವೀಯತೆ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಒಂದು ಸಲ ಯೋಚನೆ ಮಾಡಿ ನೋಡಿ, ನಮಗೆ ಹಸಿವಾದಾಗ ಒಂದು ಸ್ವಲ್ಪ ತಿನ್ನೋಕೇನಾದರೂ ಸಿಕ್ಕಿದ್ರೆ ಎಷ್ಟು ಖುಷಿಯಾಗತ್ತೆ. ಅದೇ ರೀತಿ ಪ್ರಾಣಿಗಳಿಗೂ ಕೂಡ ತಿನ್ನೋಕ್ಕೆ ಕೊಡೋ ಯೋಗ್ಯತೆ ಇಲ್ಲ ಅಂತ ಅಂದರೆ ಹೊಡೆಯೋಕ್ಕೂ ಕೂಡ ಯೋಗ್ಯತೆ ಇಲ್ಲ. ಹಾಗಾಗಿ ಯಾವುದೇ ಪ್ರಾಣಿಗಳಿಗೂ ನೋವನ್ನು ಮಾಡಬೇಡಿ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ, ಹಾಗೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡೋಂಥ ಸಮಯ. ನಾನು ಆದಷ್ಟು ನನ್ನ ಪ್ಲೇಟ್ನ ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ತಿನ್ನೋಕ್ಕೂ ರುಚಿಯಾಗಿರಬೇಕು, ಅದರ ಜೊತೆಗೆ ಹೆಲ್ದಿ ಕೂಡ ಆಗಿರಬೇಕು. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬದನೆಕಾಯಿ ಪಲ್ಯ, ಹಾಗೆ ಸಬ್ಬಸಿಗೆ ಸೊಪ್ಪಿನ ಬಜ್ಜಿ, ಸೌತೆಕಾಯಿ, ಹಪ್ಪಳ, ಹಾಗೆ ಮಜ್ಜಿಗೆ ಮೆಣಸು. ಇವತ್ತಿನ ಊಟ ಹೀಗಿತ್ತು. ಪ್ಲೇಟ್ನ ನೋಡ್ತಿದ್ರೆ ರುಚಿಯಾಗಿದೆ ಅಂತ ಒಂಚೂರಾದರೂ ನಿಮಗೆ ಫೀಲ್ ಆಗ್ತಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.